ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಒಂದು ಜನ್ರೇಷನ್ನಲ್ಲಿ ಆಗ್ತಾ ಇರುವಂತಹ ಮೇಯ್ನ್ ಪ್ರಾಬ್ಲಮ್ ಆಗಿರುವಂತಹ ಏರ್ಫಾಲ್ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀನಿ. ನಾನು ವಿಡಿಯೋನ ಲ್ಯಾಗ್ ಮಾಡೋದಕ್ಕೆ ಹೋಗಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ನಾನು ನನ್ನ ವಿಡಿಯೋನ ಮುಗಿಸ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಪ್ಪ ಮೇಯ್ನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಏರ್ಫಾಲ್ ಅನ್ನೋದು ಈ ಒಂದು ಟೈಮ್ ಬೀಯಿಂಗಲ್ಲಿ ತುಂಬಾ ಕಾಮನ್ ಆಗಿದೆ ಅಂತಲೇ ಹೇಳ್ಬಹುದು. ಬಿಕಾಸ್ ಆಫ್ ನಾವು ಯೂಸ್ ಮಾಡೋವಂತಹ ಕೆಮಿಕಲ್ ಶಾಂಪುಗಳಾಗಿರ್ಬೋದು, ಕಂಡೀಷ್ನರ್ಸ್, ಏರ್ ಆಯಿಲ್ಸ್ ಯಾವುದು ಕೂಡ ಅಷ್ಟೊಂದು ಜೆನ್ಯೂನ್ ಆಗಿ ಸಿಗುವಂತಹ ಪ್ರಾಡಕ್ಟ್ಸ್ಗಳಾಗಿರಲ್ಲ. ಅದರಿಂದ ನಾವು ಆದಷ್ಟು ನಮ್ಮ ಹೇರ್ ಬಗ್ಗೆ ನಾವೇ ಕೇರ್ ತಗೋಬೇಕಾಗಿರುತ್ತೆ. ಅದರಲ್ಲೂ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಏರ್ಫಾಲ್ ಅನ್ನೋದು ಜಾಸ್ತಿ ಯಾರಿಗೆ ಕಾಡುತ್ತೆ ಅಂತ ಅಂದರೆ ತಾಯಂದಿರಿಗೆ ಏನಕ್ಕೆ ಅಂತಂದರೆ, ಆಫ್ಟರ್ ಡೆಲಿವರಿ ಅವರ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ ಅವರಿಗೆ ಈ ಒಂದು ಹೇರ್ಫಾಲ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ನನಗೆ ಕೂಡ ಅದೇ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಈ ಒಂದು ವಿಡಿಯೋನ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ನನ್ನ ಒಂದು ಏರ್ಫಾಲನ್ನು ಹೇಗೆ ಕಂಟ್ರೋಲ್ ಮಾಡಿದೆ ಅನ್ನೋದು ಒಂದು ವಿಷಯನೇ ನಾನು ಇದರಲ್ಲಿ ನಿಮಗೆ ಶೇರ್ ಮಾಡೋದಕ್ಕೆ ಹೊರಟಿರೋದು. ಆ ಒಂದು ಸೀರಮ್ ಯಾವುದು, ಆ ಸೀಕ್ರೆಟ್ ಸೀರಮ್ ಏನು, ಆ ಒಂದು ಸೀರಮ್ ಹೇಗೆ ಮನೇಲಿ ನಾವು ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ಆ ಒಂದು ಸೀರಮ್ನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಂತಹ ಮೇನ್ ಇಂಗ್ರೀಡಿಯೆಂಟ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದೇ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬಹುದು, ರೋಸ್ಮೆರಿ ಲೀವ್ಸ್. ಈ ಒಂದು ರೋಸ್ಮೆರಿ ಲೀವ್ಸ್ ಎಷ್ಟು ಯೂಸ್ಫುಲ್ ಅಂತ ಅಂದರೆ, ನಿಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡೋದಲ್ಲದೆ ನಿಮ್ಮ ಹೇರ್ ಗ್ರೋತ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬಹುದು. ಹೇರು ಮತ್ತು ನಮಗೆ ರೀಗ್ರೋತ್ ಆಗುತ್ತೆ. ಈ ಒಂದು ರೋಸ್ಮೆರಿ ಲೀವ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಸೀರಮ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟು ತೋರಿಸ್ತೀನಿ. ಆ ಸೀರಮ್ನ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಈ ಥರ ಒಂದು ಗ್ಲಾಸ್ ಬಾಟಲನ್ನು ತಗೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ನಾವು ಇದರಲ್ಲಿ ಬಿಸಿನೀರನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಗ್ಲಾಸ್ ಬಾಟಲಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬಹುದು. ಹಾಗೆ ಮೊದಲನೇದಾಗಿ ನಾವು ಇವಾಗ ರೋಸ್ಮೆರಿ ಲೀವ್ಸ್ನ ಹಾಕ್ಕೊಳ್ಳೋಣ. ರೋಸ್ಮೆರಿ ಡ್ರೈಡ್ ಲೀವ್ಸ್ ತೊಗೊಳ್ಳಿ. ನಿಮ್ಮ ಹತ್ರ ಗಿಡ ಇದ್ದರೆ ಅದನ್ನು ನೀವು ಬಾಯ್ಲ್ ಮಾಡಬೇಕಾಗುತ್ತೆ. ಇದು ಡ್ರೈ ಲೀವ್ಸ್ ಆಗಿರೋದ್ರಿಂದ ನಾನು ಹಾಗೆ ತೊಗೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನನ್ನು ನಾವು ರೋಸ್ಮೆರಿ ಲೀವ್ಸ್ನ ತೊಗೊಂಡಿದ್ದೀವಿ. ನೆಕ್ಸ್ಟು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬಹುದು, ಲವಂಗ. ಕ್ಲೋವ್ಸ್ನ ಹಾಕೋದ್ರಿಂದ ನಮ್ಮ ಒಂದು ಕೂದಲು ತುಂಬಾ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬಹುದು. ಅದು 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಮೆಂತ್ಯನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಏರ್ ಫಾಲ್ ಕಂಟ್ರೋಲ್ ಆಗೋದಲ್ಲದೆ ಹೇರ್ ಗ್ರೋತ್ ಕೂಡ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬಹುದಾಗಿದೆ. ಇದು 1 ಸ್ಪೂನನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಥರ ಒಂದು ಲೋಟದಷ್ಟು ಬಿಸಿ ನೀರನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇಷ್ಟು ಆ್ಯಡ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಹಾಗೆ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಈಗ ಇದನ್ನು ನಾವು ಒಂದು ನೈಟ್ ಪೂರ್ತಿ ಈ ಥರ ಕ್ಲೋಸ್ ಮಾಡಿ 24 hours ನಾವು ಈ ಒಂದು ಸೀರಮ್ ತಯಾರಾಗೋದಕ್ಕೆ ಟೈಮ್ ಕೊಟ್ಟು ಇಟ್ಬಿಡೋಣ. ಈ ಒಂದು ಸೀರಮ್ ರೆಡಿ ಆದಮೇಲೆ 24 hours ಆದಮೇಲೆ ಇದರ ಒಂದು ಎಲ್ಲ ಸತ್ವಗಳು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ನಾವು ಸೀರಮ್ ಥರ ಯೂಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಅದನ್ನು ನಾವು ಸ್ಟಿರ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನಾವು ಡೈರೆಕ್ಟ್ಲಿ ಹೇರ್ಗೆ ಸ್ಪ್ರೇ ಮಾಡ್ಕೋಬಹುದು. ನೋಡಿದ್ರಲ್ಲ, ಈ ಥರ ಒಂದು ಸೀರಮ್ನ ರೆಡಿ ಮಾಡಿಕೊಂಡು ನಮ್ಮ ಕೂದಲಿಗೆ ಯಾವ ತರಹದ ಕೆಮಿಕಲ್ ಯೂಸ್ ಮಾಡ್ದೇ ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬಹುದು. ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿಯ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.